ಅನೈತಿಕ ಸಂಬಂಧ ಆರೋಪ. ಈ ಹಿನ್ನೆಲೆ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೇವಿ ನಿವೃತ್ತ ರಿಜಿಸ್ಟ್ರಾರ್ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿಬರ್ತಾ ಇದೆ. ಮನನೊಂದು ಪತಿ ಸೋಮಶೇಖರ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಲಾರಿ ಮಾಲೀಕರಾಗಿದ್ರು ಸೋಮಶೇಖರ್, 45 ವರ್ಷ ಅವರಿಗೆ. 2005ರಲ್ಲಿ ಪವಿತ್ರ ಅವರನ್ನ ಮದುವೆ ಆಗಿರ್ತಾರೆ ಸೋಮಶೇಖರ್. PUC ಮುಗಿಸಿದ್ದ ಪವಿತ್ರಳನ್ನ ಮದುವೆಯಾಗಿದ್ರು ಸೋಮಶೇಖರ್ 2005ರಲ್ಲಿ. ಈಗ ಮೈಲಾರಪ್ಪ ವಿರುದ್ಧ ಪತಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. 2 ವರ್ಷದ ಹಿಂದೆ ಕೆಲಸಕ್ಕೆ ಸೇರಿದ್ರು ಪವಿತ್ರ. ಆಗ ಅಕ್ರಮ ಸಂಬಂಧ ಇತ್ತು ಅಂತ ಆರೋಪ ಮಾಡಿದ್ದಾರೆ. ಈ ಆರೋಪಕ್ಕೆ ಬೇಸತ್ತು ಪತಿ ಸುಸೈಡ್ ಮಾಡಿಕೊಂಡಿದ್ದಾರೆ. 45 ವರ್ಷದ ಸೋಮಶೇಖರ್ ಮನನೊಂದು ಸುಸೈಡ್ ಮಾಡಿಕೊಂಡಿದ್ದಾರೆ. ಮೈಲಾರಪ್ಪ ವಿರುದ್ಧ ಪತಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಬೇವಿ ನಿವೃತ್ತ ರಿಜಿಸ್ಟ್ರಾರ್ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿ ಬಂದಿದೆ. ಈ ಆರೋಪವನ್ನ ಕೇಳಿಸಿಕೊಂಡ ನಂತರದಲ್ಲಿ ಪತಿ ಸೋಮಶೇಖರ್ ಮನನೊಂದು ಸೂಸೈಡ್ ಮಾಡಿಕೊಂಡಿದ್ದಾರೆ. 2005ರಲ್ಲಿ ಪವಿತ್ರ ಅವರನ್ನ ಮದುವೆ ಆಗಿರ್ತಾರೆ. PUC ಮುಗಿಸಿದಂತಹ ಪವಿತ್ರ ಅವರನ್ನ ಸೋಮಶೇಖರ್ ಮದುವೆ ಆಗಿದ್ರು. ಮದುವೆ ಆದ ನಂತರದಲ್ಲಿ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿತ್ತು, ಅಕ್ರಮ ಸಂಬಂಧ ಇದೆ ಅಂತ. ಈ ಆರೋಪದಿಂದ ಮನನೊಂದು ಪತಿ ಸೋಮಶೇಖರ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ಈಗ ಮೈಲಾರಪ್ಪ ವಿರುದ್ಧವಾಗಿ ಸೋಮಶೇಖರ್ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇವರಿಂದಲೇ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆ ಆಧಾರದ ಮೇಲೆ ಪವಿತ್ರ ಅವರು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ನಿವೃತ್ತ ರಿಜಿಸ್ಟ್ರಾರ್ ಬಳಿಯಲ್ಲಿ. ಮೈಲಾರಪ್ಪ ಜೊತೆಯಲ್ಲಿ ಆಗ ಸಂಪರ್ಕ ಇತ್ತು ಅನ್ನುವಂತ ಆರೋಪ ಮಾಡಲಾಗಿದೆ. ಮೈಲಾರಪ್ಪ ಹಾಗೆ ಪವಿತ್ರ ಮಧ್ಯೆ ಅಕ್ರಮ ಸಂಬಂಧದ ಆರೋಪ ಮಾಡ್ತಾ ಇದ್ದಾರೆ. ಸಂಬಂಧ ಗೊತ್ತಾದ ಬಳಿಕ ಪತಿ ಸೋಮಶೇಖರ್ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ. ಮೈಲಾರಪ್ಪಗೂ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ ಪತಿ ಸೋಮಶೇಖರ್. ಇತ್ತೀಚೆಗೆ ಸೋಮಶೇಖರ್ ಮನೆಗೆ ಮೈಲಾರಪ್ಪ ಅವರ ಪತ್ನಿ ಬಂದಿರ್ತಾರಂತೆ. ಪವಿತ್ರಾಗೆ ಆಗ ವಾರ್ನ್ ಮಾಡಿ ಹೋಗಿದ್ರಂತೆ ಮೈಲಾರಪ್ಪ ಪತ್ನಿ. ಇಬ್ಬರ ಸಂಬಂಧಕ್ಕೆ ಬೇಸತ್ತು ಈಗ ಪತಿ ಸೋಮಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪತ್ನಿ ಪವಿತ್ರ ಹಾಗೆ ನಿವೃತ್ತ ರಿಜಿಸ್ಟ್ರಾರ್ ಮೈಲಾರಪ್ಪ ವಿರುದ್ಧ ಈಗ ದೂರು ದಾಖಲು ಮಾಡಿದ್ದಾರೆ ಸೋಮಶೇಖರ್ ಅವರ ಕುಟುಂಬಸ್ಥರು. ಮಹಾಲಕ್ಷ್ಮಿ ಲೇಔಟ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಕುಟುಂಬಸ್ಥರು. ದೂರು ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಠಾಣೆ ಮುಂದೆ ಹೈಡ್ರಾಮಾ ಸಹ ನಡೆದಿದೆ. ಪವಿತ್ರ ಹಾಗೆ ಮೈಲಾರಪ್ಪ ಬಂಧನಕ್ಕೆ ಈಗ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಸೋಮಶೇಖರ್ ಸಾವಿಗೆ ಇವರಿಬ್ಬರೇ ಕಾರಣ, ಹಾಗಾಗಿ ಇವರಿಬ್ಬರನ್ನು ಸಹ ಬಂಧಿಸಬೇಕು ಅಂತ ಪಟ್ಟಿಡಿದು ಕೂತಿದ್ದಾರೆ ಸೋಮಶೇಖರ್ ಅವರ ಕುಟುಂಬಸ್ಥರು. ಪತ್ನಿ ವಿರುದ್ಧ ಕೇಳಿಬಂದಂತಹ ಆರೋಪಗಳಿಂದ ಬೇಸತ್ತು ಸೋಮಶೇಖರ್ ಅವರು ಸುಸೈಡ್ ಮಾಡಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದ್ರ ಬಗ್ಗೆ ಸೋಮಶೇಖರ್ಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಅವರು ಸಹ ಪತ್ನಿಗೆ ಎಚ್ಚರಿಕೆ ಕೊಟ್ಟಿದ್ರಂತೆ, ಆದ್ರೂ ಸಹ ಕೇಳಿಲ್ಲ. ಇದರಿಂದ ಮನನೊಂದು ಸುಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನಮ್ಮ ಬಾಮೈದವರು ಈ ದಿನ ಸುಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ತುಂಬ ಒಂದು ಚಿತ್ರಹಿಂಸೆಯನ್ನು ಜೀವನದಲ್ಲಿ ನೊಂದಿ ಬೆಂದಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನೇರವಾದ ಕಾರಣ ಅವರ ಪತ್ನಿ ಪವಿತ್ರ ಮತ್ತು ಮೈಲಾರಪ್ಪ ಉಪಕುಲಪತಿ ಏನಾಗಿದ್ರು ಅವರು ಯೂನಿವರ್ಸಿಟಿಲಿ, ಆತ ಅಲ್ಲಿಗೆ ಕೆಲಸಕ್ಕೆ ಸೇರಿದಾಗಿಂದ ಇವ್ರಿಗೂ ಅವ್ರಿಗೂ ಒಡನಾಟ ಆಗಿ ಮನೆಯಿಂದ ಅವಳನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸವ್ರನ್ನ ಕರೆಸಿ ಮನೆಯನ್ನು ಖಾಲಿ ಮಾಡಿಸಿ ಭಯನೆಲ್ಲ ಮೂಡಿಸಿ ಎಲ್ಲ ಮಾಡಿ ಮಹಾಲಕ್ಷ್ಮಿ ಇದು ರಾಜನಗರ ಫಸ್ಟ್ ಬ್ಲಾಕಲ್ಲಿ ಕರ್ಕೊಂಬಂದು ಮನೆ ಮಾಡ್ತಿದ್ದಾರೆ. ಆ ಮನೆ ಹೇಗೆ ಇದೆ ಅಂದರೆ ತಂಬು ಇಟ್ಟರೆ ಮಾತ್ರ, ತಂಬು ಇಂಪ್ರೆಷನ್ ಮಾಡಿದ್ರೆ ಮಾತ್ರ ವ್ಯಕ್ತಿಗಳು ಮನೆಗೆ ಹೋಗ್ಬೋದು, ಅದರ್ಸ್ ಯಾರು ಹೋಗೋಕ್ಕಾಗಲ್ಲ. ಈ ಥರ ಒಂದು ಮಾಡಿ ಅಲ್ಲಿ ಬಂದು 4 ಅವರ್ 5 ಅವರೆಲ್ಲ ಇದ್ಬಿಟ್ಟೆಲ್ಲ ಹೋಗ್ತಾಯಿದ್ರು. ಇದೆಲ್ಲ ವಿಚಾರ ನಮ್ಮ ಬಾಮಿದಿಂಗೆಲ್ಲ ಗೊತ್ತಾಗಿ ಅದ್ರದ್ದು ಸ್ವಲ್ಪ ವಿಡಿಯೋಸ್ ಎಲ್ಲ ಐತೆ, ಬರೋದು ಹೋಗೋದು ಎಲ್ಲ. ಸೋಮಶೇಖರ್ ಸಾವಿಗೆ ಮೈಲಾರಪ್ಪ ಕಾರಣ ಅಂತ ಸೋಮಶೇಖರ್ ಸ್ನೇಹಿತ ಹರಿಬಾಬು ನಾಯ್ಡು ಆರೋಪ ಮಾಡಿದ್ದಾರೆ. ಸೋಮಶೇಖರ್ ಜೀವನಕ್ಕೆ ಮೈಲಾರಪ್ಪ ರಾವಣ ಆಗಿದ್ದಾನೆ. ಮೈಲಾರಪ್ಪನ ಎಂಟ್ರಿಯಿಂದ ಅವನ ಜೀವನವೇ ಹಾಳಾಯಿತು. ದೇವ್ರಂತ ಹುಡುಗ ಸೋಮಶೇಖರ್ ಸತ್ತೋದ. ಸಾವಿಗೆ ಮೈಲಾರಪ್ಪ ಕಾರಣ ಆಗ್ಬಿಟ್ಟ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಸೋಮಶೇಖರ್ ಸ್ನೇಹಿತ. ಸೋಮಶೇಖರ್ ಅಂತ ಅವರು, ನಾವೆಲ್ಲ ಮುದ್ದಾಗಿ ಸ್ವಾಮಿ ಅಂತ ಕರೆದೇವಿ. ದೇವ್ರ ಹೆಂಗೋ ಹಂಗೆ ಹುಡುಗ, ಒಳ್ಳೆ ಸ್ವಾಮಿವಂತ ಬುದ್ಧಿವಂತ. ಅವನೇನೋ ಅವ್ನ ಕೆಲಸ ಏನೋ ಅವ್ನ ಕಾಮಗಾರ ನೋಡಿಕೊಂಡು ಇದು ಮಾಡ್ಕೊಂಡು ಹೋಗೋಣ. ಹೆಂಡತಿ ಮಕ್ಕಳನ್ನ ಅಂತಂತ ಪ್ರೀತಿಯಾಗಿ ಇದು ಮಾಡ್ಕೊಂಡಿದ್ದ. ಈ ಮೈರಾವಣ ಕೀಚಕ, ಈ ರಾವಣಾಸುರ, ಬಕಾಸುರ, ಹಿಡಿಂಬಾಸುರ ಅಂತ ಬರ್ತಾರಲ್ಲ, ಆ ಥರ ಬಂದ ಅವ್ರ ಫ್ಯಾಮ್ಲಿಗೆ ಒಬ್ಬ ಮೈಲಾರಪ್ಪ ಅಂತ.
ಅವರಿಂದನೇ ಇದೆಲ್ಲ ಆಗಿದ್ದು. ಆ ಮೈಲಾರಪ್ಪನ ಫಸ್ಟು ಕ್ರಮ ತಗೊಳ್ಳಿ ಅವ್ರಿಗೆ, ಅವ್ರ ಮೇಲೆ. ಅವರು ಯಾರಾದ್ರೂ ನ್ಯಾಯ ಎಲ್ಲರಿಗೂ ಒಂದೇ ಸಿಗಬೇಕು, ಆ ಹುಡುಗನಿಗೂ ಸಿಗಬೇಕು. ಆ ಮೈಲಾರಪ್ಪ ಅಂತಂದನೇ ಇದೆಲ್ಲ ಆಗಿದ್ದು. ಅಂಥ ಬುದ್ಧಿವಂತ ಒಳ್ಳೆ ಹುಡುಗ. ನಾವು ಲಾರಿ ಮಡಿಕೊಂಡಿದ್ದು, ಅವನು ಜೀವನ ಮಾಡ್ತಾಯಿದ್ದ, ನಾವು ಲಾರಿ ಸ್ನೇಹಿತರು. ನಮ್ಮ ಲಾರಿ ಸ್ಟ್ಯಾಂಡಿನಲ್ಲಿ ಒಂದು 500 ಜನ ಮಾಧ್ಯಮದವ್ರು ಬಂದು ಕೇಳಿದ್ರೆ ಒಬ್ಬ ಅವನ ಪರವಾಗಿ ಏನೋ ವಿರುದ್ಧವಾಗಿ ಮಾತಾಡ್ಬಿಟ್ರೆ ನೀವೇನು ಬೇಕಾದ್ರೂ ಹೇಳಬಲ್ಲೆ. ಆಮೇಲೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಸೋಮಶೇಖರ್ ಅವರ ಸಾವಿಗೆ, ಅವ್ರು ಮಾಡ್ಕೊಂಡಿರುವಂತಹ ಸುಸೈಡ್ಗೆ ಕಾರಣ ಆದ್ರೂ ಏನು? ಮೈಲಾರಪ್ಪ ಮೇಲೆ ಯಾಕೆ ಆರೋಪ ಕೇಳಿ ಬರ್ತಾ ಇದೆ? ಕುಟುಂಬಸ್ಥರು ಹೇಳೋದೇನು? ಖಂಡಿತವಾಗಿ ಪ್ರಗತಿ, ಈ ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ಸೋಮಶೇಖರ್ ಸ್ವಾಮಿಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಈಗಾಗಲೇ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೆ ತಯಾರಿಯನ್ನು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ನಮ್ಮ ಜೊತೆಗೆ ಅವರ ಕುಟುಂಬಸ್ಥರು, ಅಂದರೆ ಅವರ ಭಾವ, ಅವರ ಅಕ್ಕನ ಗಂಡ ಆದಂಥ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಅವರಿಂದನೇ ಕೇಳ್ತೀನಿ ಏನಿದು ಆರೋಪ ಅಂತೇಳಿ. ಸರ್, ಈಗ ಈ ವಿಚಾರದಲ್ಲಿ ಮೈಲಾರಪ್ಪ ಅವರ ವಿಚಾರ ಏಂತಕ್ಕೆ ಬಂತು? ಯಾವ ಕಾರಣಕ್ಕಾಗಿ ಸೋಮಶೇಖರ್ ಅವರು ಸೂಸೈಡ್ ಮಾಡಿಕೊಂಡ್ರು ಅಂತ? ಸರ್, ನಮ್ಮ ಬಾಮೈದ ಸೋಮಶೇಖರ್ ಅವರ ಸಂಸಾರ ಸುಗಮವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಹೆಚ್ಚಿನ ವಿದ್ಯಾಭ್ಯಾಸಕನ್ನೆಲ್ಲ ಕೊಡ್ತಿದ್ದ ಅವನ ತಾತನ ಪತ್ನಿಗೆ. ಅವ್ರ ಮನೆ ಬಾಡಿಗೆಯಲ್ಲಿ ಇರೋರೊಬ್ಬರು ಕೆಲಸ ಕೊಡ್ತಿದ್ದಾರೆ ಪವಿತ್ರ ಅವ್ರಿಗೆ. ಅವರು ಇದು ಮೈಲಾರಪ್ಪ ಅವ್ರ ಹತ್ರ ಕೆಲಸ ಸಿಕ್ಕಿದೆ. ಅಲ್ಲಿ ಏನೋ ಒಂದು ವರ್ಕ್ ಸಿಕ್ಕಿದೆ. ಅಲ್ಲಿ ಕೆಲಸಕ್ಕೆ ಸೇರಿದಾಗಿಂದ ಆತಾಳ ಹಾವಭಾವಗಳೆಲ್ಲ ಚೇಂಜ್ ಆಗ್ತಾಯಿದೆ. ಕಾರಲ್ಲಿ ಜೊತೆಲಿ ಹೋಗೋದು ಬರೋದು ಇವೆಲ್ಲ ಈತ ಸ್ವಾಮಿಯವರು ಗಮನಿಸಿದ್ದಾರೆ. ಆತನ ಜೊತೆ ಸಂಪರ್ಕ ಬೇಡ ಅಂತೆಲ್ಲ ಹೇಳಿದ್ದಾರೆ. ಆದ್ರೂ ಸಂಪರ್ಕ ಮುಂದುವರ್ಸ್ಕೊಂಡೋಗಿ ಅನೈತಿಕ ಸಂಬಂಧಗಳೆಲ್ಲ ನಡೆದಿದೆ. ಇದೇ ವಿಚಾರವಾಗಿ ಎಲ್ಲ ಕ್ಲಾಶ್ ಆಗಿ ಸಂಬಂಧಿಕರೆಲ್ಲ ಕೂತು ಬುದ್ಧಿವಾದನೂ ಹೇಳಿದ್ದಾರೆ. ಆ ತಂದೆ ತಾಯಿಗೂ ಕೂಡ ಹೇಳಿದ್ದಾರೆ. ಇದಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಅವರು ಮೈಲಾರಪ್ಪನವ್ರ ಧರ್ಮಪತ್ನಿಯವ್ರಿಗೂ ಕೂಡ ಈ ವಿಚಾರ ಗೊತ್ತಾಗಿ ಆತಳು ಕೂಡ ಬಂದು ಇವ್ರ ಮನೆಗೆ ಬಂದು ವಾರ್ನಿಂಗ್ ಕೊಟ್ಟೋಗಿದ್ದಾರೆ. ಇದೇ ರೀತಿ ನಮ್ಮ ಯಜಮಾನ ಜೊತೆ ಓಡಾಡಿದ್ರೆ ಸರಿ ಇರೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿದ್ರೆ ನೀವು ಹಿಂಗೆ ಮಾಡಿ ನೆಕ್ಸ್ಟ್ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂತ ಎಚ್ಚರಿಕೆ ಕೊಟ್ಟೋಗಿದ್ರು. ಬಟ್ ಆದ್ರೂ ಕೂಡ ಯಾವುದೇ ರೀತಿಯ ಎಚ್ಚರಿಕೆಯನ್ನು ಇವರು ಕೇರ್ ಮಾಡ್ದಲೇ ಇವರು ಓಡಾಟಗಳು ನಡೀತಾ ಇತ್ತು. ಇದನ್ನೆಲ್ಲ ಕಂಡಂತಹ ನನ್ನ ಬಾಮೈದ ಸೋಮಶೇಖರ್ ಅವರು ಮನ ನೊಂದಿದ್ದಾರೆ. ಇದೇ ಮಿಡ್ಲಲ್ಲಿ ಇವನ ಪ್ರಾಪರ್ಟಿನೂ ಕೂಡ ಅವಳು ಬರ್ಸ್ಕೊಂಡಿದ್ದಾರೆ. ಆತನೂ ಕೂಡ ಭಯ ಎಲ್ಲ ಹುಟ್ಟಿಸಿ ಏನೋ ಮಾಡಿ ನಿಮ್ಮ ಮನೆಯವ್ರದ್ದು ಆ ಥರ ವಿಡಿಯೋ ಇದೆ, ಈ ಥರ ವಿಡಿಯೋ ಇದೆ ಅಂತೆಲ್ಲ ಹೇಳಿ ಏನೋ ಮಾಡಿ ಆಸ್ತಿನೆಲ್ಲ ಇವಳ ಹೆಸರಿಗೆಲ್ಲ ಬರ್ತಿದ್ದಾರೆ. ಇದೆಲ್ಲ ನಮ್ಮ ಗಮನಕ್ಕೆ ಹೇಳಿದ್ದೇನೆ. ಬಟ್ ಡಾಕ್ಯುಮೆಂಟ್ಸಲ್ಲೆಲ್ಲ ಅವ್ನ ಮೊಬೈಲಲ್ಲೇ ಎಲ್ಲ ಕೂಡ ಇಟ್ಕೊಂಡಿದ್ದಾರೆ. ಈಗ ಇದ್ದಕ್ಕಿದ್ದಂಗೆ ರಾತ್ರಿ ಸತ್ತಿದ್ದಾರೆ. ಇದಿಷ್ಟು ಪ್ರಗತಿ ಅವರ ಭಾವ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಏನು 2 ವರ್ಷದ ಹಿಂದೆ ಆಕೆ ಯೂನಿವರ್ಸಿಟಿಯಲ್ಲಿ ಒಂದು ಕೆಲಸ ಸಿಕ್ಕಿರುತ್ತೆ. ಈ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಮೈಲಾರಪ್ಪ ನಡುವೆ ಒಂದು ಸ್ನೇಹ ಬೆಳೆದಿದೆ ಅಂತೇಳಿ ನಂತರ ಅದು ಅನೈತಿಕ ಸಂಬಂಧಕ್ಕೆ ತಿರುಗಿದೆ. ಈ ವಿಚಾರ ಗಂಡನಿಗೆ ತಿಳಿದು ಅವರ ಮನೆ ಕೂಡ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂಥ ಮಹಾಲಕ್ಷ್ಮೀಪುರಂಗೆ ಬದಲಾಯಿಸಿದ್ರು. 1 ವರ್ಷದ ಹಿಂದೆ ಕೂಡ ಈ ಮನೆಯನ್ನ ಬದಲಾಯಿಸಿದ್ರು. ಆದರೂ ಕೂಡ ಅವರ ನಡುವಿನ ಏನೊಂದು ಒಡನಾಟ ಕೂಡ ಏನು ಬಿಟ್ಟಿರಲಿಲ್ಲ. ಅದೇ ಕಾರಣದಿಂದಾಗಿ ನಿನ್ನೆ ರಾತ್ರಿ ಜಗಳ ಆಗಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೈಸೂರಲ್ಲಿ ಕಾಂಗ್ರೆಸ್ ನಾಯಕಿಯಿಂದ ಗೂಂಡಾಗಿರಿಯ ಆರೋಪ ಕೇಳಿ ಬರ್ತಾ ಇದೆ. ಪವಿತ್ರ ಪ್ರಭಾಕರ್ ರೆಡ್ಡಿ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಬೆಂಬಲಿಗರೊಂದಿಗೆ ಮನೆಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂತ ಆರೋಪವನ್ನ ಪವಿತ್ರ ಪ್ರಭಾಕರ್ ರೆಡ್ಡಿ ಎದುರಿಸ್ತಾ ಇದ್ದಾರೆ. ಮೊಗಣಾಚಾರ್ ಎಂಬುವವರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಮೈಸೂರಲ್ಲಿ ಕಾಂಗ್ರೆಸ್ ನಾಯಕಿಯಿಂದ ಗೂಂಡಾಗಿರಿ ಆಗಿದೆ ಅನ್ನುವಂತ ಆರೋಪ ಇದೆ. ಪವಿತ್ರ ಪ್ರಭಾಕರ್ ರೆಡ್ಡಿ ಮೇಲೆ ಆಗಿರುವಂತ ಆರೋಪ, ಮೊಗಣಾಚಾರ್ ಎಂಬುವವರ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ವಿಶ್ವಕರ್ಮ ನಿಗಮ ಆಡಳಿತ ಆಕಾಂಕ್ಷಿಯಾಗಿದ್ರು ಪವಿತ್ರ. ಬೆಂಬಲಿಗರೊಂದಿಗೆ ನುಗ್ಗಿ ಹಾಗಾದ್ರೆ ಮೊಗಣಾಚಾರ್ ಮೇಲೆ ಹಲ್ಲೆ ನಡೆಸಿದ್ರು. ವಿಶ್ವಕರ್ಮದವರೇ ಅಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಮಾಡಿದ್ರು. ವಿಶ್ವಕರ್ಮ ಬೆಂಬಲಿಗರೇ ಮನವಿ ಮಾಡಿದ್ರು ಮೊಗಣಾಚಾರ್. ಮೈಸೂರಿನ ಕುವೆಂಪು ನಗರ ಠಾಣೆಗೆ ಮೊಗಣಾಚಾರ್ ಪತ್ನಿ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ನೀವು ಮಾತಾಡಿ ಇವ್ರದ್ದು ಏನಪ್ಪ ಅಂದರೆ ಇವ್ರಿಗೆ ಮಾತಾಡಿ ನಮ್ಮದು ಇಲ್ಲಿ ಪಬ್ಲಿಕ್ ಮಾತಾಡಿ ಸರ್ ಏನೇನಿದ್ರೆ ಬನ್ನಿ ಅಲ್ಲಿಗೆ ಬನ್ನಿ ಸರ್ ಒಂದು ನಿಮಿಷ.
ಸಿಟಿ ರವಿ ವಿರುದ್ಧ ಹೆಬ್ಬಾಳ್ಕರ್ ಕೆಂಡಾಮಂಡಲರಾಗಿದ್ದಾರೆ. ಸಿಟಿ ರವಿ ತಾಯಿ ಮಗ ಆಗಿದ್ರೆ ಸತ್ಯ ಹೇಳಬೇಕು. ಸಿಟಿ ರವಿಗೆ ಶಿಕ್ಷೆ ಆಗೋವರೆಗೂ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ಇವತ್ತು ಆಕ್ರೋಶಭರಿತ ಮಾತುಗಳನ್ನಾಡಿದ್ರು. ಸಿಟಿ ರವಿಯನ್ನ ದೇವರ ರೀತಿ ಬಿಜೆಪಿ ತೋರಿಸ್ತಾ ಇದೆ. ರಾಮ ರಾಮ ಅನ್ನೋ ಬಿಜೆಪಿಗೆ ನಾಚಿಕೆ ಆಗಬೇಕು. 100 ಜನ ಸಿಟಿ ರವಿ ಅಂತವರು ಬಂದ್ರು ಸಹ ನಾನು ಅವ್ರನ್ನ ಎದುರಿಸ್ತೀನಿ. ಜೈಕಾರ ಹಾಕಿಸಿ ಮೆರವಣಿಗೆ ಮಾಡಿಸ್ಕೊಳ್ತಾ ಇದ್ದೀರಾ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೇಳಿದ್ದು ಅವರು, ಅನಿಸ್ಕೊಂಡವಳು ನಾನು. ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿಟಿ ರವಿ ಅವರು. ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ದರೆ, ಅವರು ತಾಯಿಯ ಮಗ ಆಗಿದ್ರೆ, ಅವರ ಹೆಂಡತಿ ಇದ್ದರೆ ಅವ್ರಿಗಾದರೂ ಅಟ್ಲೀಸ್ಟ್ ಹೇಳಬೇಕು. ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ. ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಿಜ, ನನಗೆ 2 ದಿನ ಬಹಳಷ್ಟು ಆಘಾತವಾಗಿತ್ತು. ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ. ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ, ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ರಾಜಕಾರಣ ಮಾಡಕ್ಕೆ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವೆಗೆ ಅನ್ಯಾಯ ಆಗಿದೆ. ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಯತ್ನಾಳ್ ಅವರು, ಬೆಲ್ಲದವರು, ಇವರು ಎಲ್ಲರೂ ಒಬ್ಬ ಮಹಿಳೆಯನ್ನ ಅಸಹ್ಯ ಮಾಡಿದಂಥ ವ್ಯಕ್ತಿಗೆ ಇವತ್ತು ಸಪೋರ್ಟ್ ಮಾಡೋದನ್ನು ನೋಡಿದ್ರೆ ಒಮ್ಮೆ ಮರಗು ಬರುತ್ತೆ. ರಾಜಕಾರಣಕ್ಕೋಸ್ಕರ, ತಮ್ಮ ಪಕ್ಷಕ್ಕೋಸ್ಕರ ಬಾಯಿ ತೆಗೆದ್ರೆ ರಾಮ 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 ಅಂತ ಹೇಳುವಂಥ ಬಿಜೆಪಿಗೆ ಇವತ್ತು ನಾಚಿಕೆ ಆಗಬೇಕು. ದಾರಿ ತಪ್ಪಿಸುವಂಥ, ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಾ ಬಿಜೆಪಿಯರೇ. ನಾಚಿಕೆ ಆಗೋದಿಲ್ಲ ನಿಮಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದರೆ ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನು ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮಗೆ ಆತ್ಮಸಾಕ್ಷಿ ಇಲ್ವಾ? ಬೆಳಗಾವಿ ಚೆನ್ನಮ್ಮನ ನಾಡು, ಇದು ಶಾಂತಿಯ ತೋಟ, ಶಾಂತಿಯ ಬೀಡು. ಇದು ಚಿಕ್ಕಮಂಗ್ಳೂರು ಅಲ್ಲ. ನಿಮ್ಮ ಇದನ್ನ ಮಾಡ್ಕೊಳ್ಳೋಕ್ಕೆ ಬೆಳಗಾವಿಗೆ ನಾಲ್ಗೆನ ಸ್ವಚ್ಛ ಇಟ್ಕೊಂಡು, ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು. ಮೋಸ್ಟ್ ವೆಲ್ಕಮ್. ಇನ್ನು ಸಿಟಿ ರವಿ ವಿರುದ್ಧ ಸಮರ ಸಾರಿದ್ದಾರೆ ಹೆಬ್ಬಾಳ್ಕರ್. ಸವಾಲ್ ಹಾಕಿದ್ದಾರೆ. ವಿಡಿಯೋ ರಿಲೀಸ್ ಮಾಡೋ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ. ಅವತ್ತು ಪರಿಷತ್ನಲ್ಲಿ ನಡೆದಂತಹ ಗಲಾಟೆಯ ವಿಡಿಯೋವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ರಿಲೀಸ್ ಮಾಡಿ ಸವಾಲ್ ಹಾಕಿದ್ದಾರೆ. ದಾಖಲೆ ಬಿಟ್ಟು ನೇರ ಸವಾಲ್ ಹಾಕಿದ್ದಾರೆ ಸಚಿವ ಸಿಟಿ ರವಿ ವಿರುದ್ಧ. ಸಚಿವೆ ಆಡಿಯೋ ಹಾಗೆ ವಿಡಿಯೋ ಸಾಕ್ಷಿಯನ್ನ ಬಿಡುಗಡೆ ಮಾಡಿದ್ದಾರೆ. ವಿಡಿಯೋ ಬಿಡುಗಡೆ ಮಾಡಿ ಬಿಜೆಪಿಗೆ ಸಚಿವೆ ಕೌಂಟರ್ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು, ಆ ರೀತಿ ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಂತವರಿಗೆ ಈಗ ಕೌಂಟರ್ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಡಿಯೋವನ್ನ ರಿಲೀಸ್ ಮಾಡೋ ಮೂಲಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.